ಧಾತ್ರಿ ಫಲಂ, ನೆಲ್ಲಿಕಾಯಿಯ ಮರ ಆದರೆ ಇರಬೇಕು, ಅಥವಾ ನೆಲ್ಲಿಕಾಯಿಯನ್ನಾದರೂ ಉಪ್ಪಿನಕಾಯಿ ಅದು ಇದು ಮಾಡಿಟ್ಕೊಳ್ಬೋದು ಅಂತ ನೆಲ್ಲಿಕಾಯಿ ಮನೆಯಲ್ಲಿ ಬೇಕು. ಧಾತ್ರಿ ಫಲಂಚ ತುಳಸಿ ಅದು ನಿತ್ಯವೂ ಕೂಡ ಮನೆಯ ಅಂಗಳದಲ್ಲಿರಬೇಕು. ತುಳಸಿ ವೃಂದಾವನ ಇದೆ ಅಂತಂದರೆ ಅದಕ್ಕಿಂತ ದೊಡ್ಡದಾದಂತಹ ಇನ್ನೊಂದು ಸ್ಥಳವೇ ಇಲ್ಲ. ಸಕಲ ತೀರ್ಥಕ್ಷೇತ್ರಗಳು ಅಲ್ಲಿ ಇದೆ ಅಂತರ್ಥ. ಇನ್ನು ಮೃತ್ತಿಕಾ ದ್ವಾರಕೋದ್ಭವ, ದ್ವಾರಕೆಯಲ್ಲಿ ಹುಟ್ಟಿದಂತಹ ಮಣ್ಣು ಮೃತ್ತಿಕೆ, ಅದು ಗೋಪಿಚಂದನ. ಇದು ಇದೆ ಅಂತಂದರೆ ತ್ರಿತಯಂ ಯಸ್ಯ ವೇಶ್ಮನಿ ಸಫಲಂ ಜೀವಿತಂ ತಸ್ಯ, ಅವನ ಜೀವನ ಸಾರ್ಥಕ ಅಂತರ್ಥ. ಅದು ಇಲ್ಲ ಅಂತಂದರೆ ನಿರರ್ಥಕ. ಹೀಗೆ ಆ ಧಾತ್ರಿಯಿಂದ, ನೆಲ್ಲಿಕಾಯಿಯಿಂದ ತುಳಸಿಯ ಮಣಿಮಾಲೆ ಮಾಡುವಂತೆ ಅದರದ್ದು ಕೂಡ ಮಣಿಮಾಲೆಯನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಬರ್ತದೆ. ಧಾತ್ರಿಯಿಂದ ವಿಶೇಷವಾದಂತಹ ಉಪಯೋಗಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಧಾತ್ರಿಯ ನೆಲ್ಲಿಕಾಯಿಯ ಮರದ ವನದಲ್ಲಿ ಭೋಜನ ಮಾಡಬೇಕು. ಅದಕ್ಕೆ ದಶಮ್ಯಾಂ ವಾತ ದ್ವಾದಶ್ಯಾಂ ಪೌರ್ಣಮಾಸ್ಯಾಂ ಅಥಾಪಿವ ಪಂಚಮ್ಯಾಂ ವಾ ಮಹಾಭಾಗ ವನಭೋಜನಮಾಚರೇತ್. ಚಾತುರ್ಮಾಸ್ಯ ವ್ರತ ಮಾಡುವುದು ಅಂತ ಮಾಡುವವರಿಗೆ ಚಾತುರ್ಮಾಸ್ಯ ವ್ರತ ಮುಗಿಯುವಂಥದ್ದು ಉತ್ಥಾನ ದ್ವಾದಶಿಗೆ ಮುಗೀತದೆ. ಆ ಬಳಿಕ ಹುಣ್ಣಿಮೆಗೆ ಸಾಮಾನ್ಯವಾಗಿ ವನಭೋಜನ ಮಾಡುವುದು. ಅದಕ್ಕಿಂತ ಮೊದಲು ದಶಮಿಯವತ್ತೋ ದ್ವಾದಶಿಯವತ್ತೋ ವನಭೋಜನ ಮಾಡಬಹುದು, ಅಥವಾ ಪಂಚಮಿಯವತ್ತೂ ಕೂಡ ಮಾಡಬಹುದು. ಹೀಗೆ ಧಾತ್ರಿಯ ಮಹತ್ವವನ್ನು ಹೇಳಿದ್ದಾರೆ. ತುಳಸಿಶ್ಚೈವ ಧಾತ್ರ್ಯಶ್ಚ ಫಲೈಹಿ ಪತ್ರೈಹಿ ಹರಿಂ ಜಜೇತ್. ಹರಿಯ ಪೂಜೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಈ ಧಾತ್ರಿಯ ಎಲೆಗಳಿಂದ ಮತ್ತು ಹಣ್ಣಿನಿಂದ. ಹೀಗೆ ಮತ್ತೊಂದು ಕಡೆ ಧಾತ್ರಿಯಲ್ಲಿ ನಾವು ದ್ವಾದಶಿಯ ಹೊತ್ತು ಧಾತ್ರಿಯ ಗೆಲ್ಲನ್ನು ಕಡಿದು ತುಳಸಿ ಕಟ್ಟೆಯಲ್ಲಿ ನೆಡುವಂಥದ್ದಿದೆ. ಆದರೆ ಈ ಪುರಾಣದಲ್ಲಿ ಅದನ್ನು ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅವತ್ತು ನಾವು ಆ ಧಾತ್ರಿಯ ಮರದಲ್ಲಿ ಗೆಲ್ಲುಗಳಲ್ಲೆಲ್ಲ ದೇವತೆಗಳಿರ್ತಾರೆ, ಆದ್ದರಿಂದ ಅವತ್ತು ನಾವು ಪೋಷಿಸಬೇಕೇ ಹೊರತು ಅದನ್ನು ಕಡಿದ್ರೆ ದೊಡ್ಡದಾದಂತಹ ಹಾನಿ ಮಾಡಿದಾಗೆ. ಆದರೂ ಕೂಡ ನಮ್ಮಲ್ಲಿ ಸಂಪ್ರದಾಯ ಬಂದಿದೆ ಅಲ್ವ ಅಂದರೆ, ಯದ್ಯಪಿ ಆ ದಿನ ದ್ವಾದಶಿಯ ಹೊತ್ತು ಧಾತ್ರಿಯ ಬುಡದಲ್ಲಿ ಭಗವಂತನಿಗೆ ಪೂಜೆ ಮಾಡಲಿಕ್ಕಿದೆ. ಅದು ಮರದ ಬುಡಕ್ಕೆ ಹೋಗಿ ನಾವು ಪೂಜೆ ಮಾಡಬೇಕೇ ಹೊರತು ಅದನ್ನು ಗೆಲ್ಲನ್ನು ಕಡಿದು ತಂದು ಪೂಜೆ ಮಾಡುವುದಲ್ಲ. ಈ ಗೆಲ್ಲನ್ನು ಕಡಿದು ತಂದು ಪೂಜೆ ಮಾಡಲಿಕ್ಕೆ ವಿಧಿಯನ್ನು ಕೂಡ ಮಾಡಲಿಲ್ಲ. ಅದರಿಂದ ಮರಕ್ಕೆ ಇನ್ನಷ್ಟು ಹಾನಿಯೂ ಕೂಡ ಆಗುವುದಿದೆ. ಮುಂದೆ ಜಲಂಧರನ ಕತೆ ಬಂದಿದೆ. ಜಲಂಧರನ ಕತೆ ತುಂಬ ಪ್ರಸಿದ್ಧವಾದದ್ದು. ಆತ ರುದ್ರನ ಮೂರನೇ ಕಣ್ಣಿನಿಂದ ಹುಟ್ಟಿದವ. ಮೂರನೇ ಕಣ್ಣಿನಿಂದ ಬಂದಂತಹ ಬೆಂಕಿಯಿಂದ ಅದು ಸಾಗರಕ್ಕೆ, ಆ ಸ್ವೇದದಿಂದ ಸಾಗರಕ್ಕೆ ಬಿತ್ತು. ಅಲ್ಲಿ ಹುಟ್ಟಿದ್ದಾನೆ ಈ ಜಲಂಧರ. ಮತ್ತು ಹುಟ್ಟಿದವನಿಗೆ ಉಪನಯನ ಮಾಡಬೇಕು ಅಂತ ಬ್ರಹ್ಮದೇವರ ಹತ್ರ ಹೇಳಿದ್ದಾರೆ. ಬ್ರಹ್ಮದೇವರು ಬಂದಾಗ ಅವರ ಗಡ್ಡವನ್ನು ಹಿಡಿದು ಎಳೆದಿದ್ದಾನೆ. ಖುಷಿಪಂಡಂತಹ ಬ್ರಹ್ಮದೇವರವನಿಗೆ ವರವನ್ನು ಕೊಟ್ಟಿದ್ದಾರೆ. ಆ ವರದ ಫಲದಿಂದಾಗಿ ಅವನಿಗೆ ರುದ್ರನಿಂದಲ್ಲದೆ ಇನ್ಯಾರಿಂದಲೂ ಕೂಡ ಮರಣ ಇಲ್ಲ ಅಂತಾಯಿತು. ಆತ ಮತ್ತೆ ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾನೆ. ಆಗ ನಾರದರೊಂದು ಉಪಾಯ ಮಾಡ್ತಾರೆ. ಜಲಂಧರನ ಮನೆಗೆ ಹೋಗ್ತಾರೆ. ಜಲಂಧರನ ಪತ್ನಿ ವೃಂದ. ಈ ಜಲಂಧರ ರುದ್ರದೇವರ ಜೊತೆಗೆ ವೈರತ್ವವನ್ನು ಸಾಧಿಸಲಿಕ್ಕೆ ಒಂದು ಉಪಾಯ ಮಾಡ್ತಾರೆ. ನಾನು ಎಲ್ಲ ಲೋಕಗಳನ್ನು ಸುತ್ತ ಬಂದೆ, ಕೊನೆಗೆ ಬರುವಾಗ ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನು ನೋಡ್ಕೊಂಡು ಬಂದೆ. ಆದರೆ ರುದ್ರದೇವರ ಹೆಂಡತಿ ತುಂಬ ಚೆಂದ ಇದ್ದಾಳೆ, ಕನ್ಯಾರತ್ನ. ಇಂತಹ ಸುಂದರವಾದಂತಹ ಸ್ತ್ರೀಯನ್ನು ಲೋಕದಲ್ಲಿ ಎಲ್ಲೂ ಕೂಡ ನೋಡಲಿಲ್ಲ. ಅದೊಂದು ಕನ್ಯಾರತ್ನವೇ. ಅಂತಹ ಕನ್ಯಾರತ್ನ ನಿನ್ನ ಅಧೀನದಲ್ಲಿ ಅರಮನೆಯಲ್ಲಿ ಏನಾದರೂ ಉಂಟೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಇಷ್ಟು ಹೇಳಿದಾಗ ಜಲಂಧರನಿಗೆ, ಹೌದಾ, ನನ್ನಲ್ಲಿ ಇಲ್ಲದಂತಹ ಕನ್ಯಾರತ್ನ ಒಂದು ಅವನಲ್ಲಿ ಉಂಟಾ? ಹಾಗಾದರೆ ನಾನು ಅದನ್ನು ಕೂಡ ಸಂಪಾದನೆ ಮಾಡಬೇಕು ಅಂತ ಬಯಸಿದ. ರಾಹುವನ್ನು ಕಳಿಸ್ತಾನೆ. ರಾಹುವನ್ನು ಕಳಿಸಿದಾಗ ಹೇಳ್ತಾನೆ ರಾಹು ಹೀಗೆ, ಪಾರ್ವತಿ ಜಲಂಧರನ ಜೊತೆಗೆ ಬರಬೇಕಂತೆ ಅಂತ. ರುದ್ರದೇವರು ಬೈದು ಕಳಿಸ್ತಾರೆ. ರುದ್ರದೇವರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ರುದ್ರದೇವರ ಕಣ್ಣಿನಿಂದ ಒಬ್ಬ ಪುರುಷ ನರಸಿಂಹ ಆಕೃತಿ ಬರ್ತದಂತೆ. ರುದ್ರದೇವರ ಒಳಗಿರತಕ್ಕಂತಹ ನರಸಿಂಹನೇ ಬಂದಿರಬಹುದು. ಆ ನರಸಿಂಹ ಆಕೃತಿ ಬಂದ ತಕ್ಷಣ ರಾಹು ತಾನು ಕ್ಷಮೆ ಕೇಳ್ತಾನೆ. ಇಲ್ಲ, ನಂದು ತಪ್ಪಾಯಿತು, ನಾನೇನಿದ್ರು ಕೂಡ ಜಲಂಧರನ ಸೇವಕನಾಗಿ ಬಂದವ, ಇದರಲ್ಲಿ ನನ್ನ ಅಭಿಪ್ರಾಯ ಇಲ್ಲ ಅಂತ. ಆದರೆ ಈ ನರಸಿಂಹ ಆಕೃತಿ ರುದ್ರನ ಕಣ್ಣಿನಿಂದ ಹೊರಗೆ ಬಂದಾಗಿದೆ. ಸಿಟ್ಟಿನಿಂದ ತನಗೆ ಹಸಿವಾಗ್ತಾ ಇದು ಏನು ತಿನ್ನಬೇಕು ಅಂತ ಕೇಳಿದಾಗ
ಅಗೋ ರಾಹು ಇದ್ದಾನಲ್ಲ, ಅವನ ಕೈ ಕಾಲುಗಳನ್ನೆಲ್ಲ ತಿನ್ನು ಅಂತ ಹೇಳಿದ. ಆ ನರಸಿಂಹಾಕೃತಿ ತಿಂದಿತು, ಆದರೆ ರಾಹುವಿನ ಪ್ರಾಣ ಹೋಗಲಿಲ್ಲ, ಅದು ಹಾಗೆ ಉಳಿದುಕೊಳ್ಳಿತು. ಅದಕ್ಕೆ ಆ ರುದ್ರದೇವರು ವರ ಕೊಡ್ತಾರಂತೆ. ತ್ವಂ ಕೀರ್ತಿಮುಖ ಸಂಯೋಹಿ ಭವಮದ್ವಾರಿಗ ಸದಾ ತ್ವದರ್ಚಾಂ ಏನ ಕುರುವಂತಿ ನೈವ ತೇಮೆ ಪ್ರಿಯಂಕರಃ. ನೀನು ನನ್ನ ಮಂದಿರದ ಬಾಗಿಲಿನ ಮೇಲೆ ನಿಲ್ಲಬೇಕು ಅಂತ ಹೇಳ್ತಾರೆ. ನಾವು ಇವತ್ತು ದೇವಾಲಯದ ಬಾಗಿಲಿನಲ್ಲಿ ನೋಡಿದರೆ ಅಲ್ಲಿ ಕೀರ್ತಿಮುಖ ಅಂತ ಇದೆ. ಕೀರ್ತಿಮುಖ ಮುಖ, ದೊಡ್ಡದಾದಂತಹ ಕೋಡುಗಳು, ಕೋರೆಹಲ್ಲುಗಳು, ದೊಡ್ಡದಾದಂತಹ ಬಾಯಿ, ನಾಲಿಗೆಯನ್ನು ಹೊರಗೆ ಹಾಕಿದಂತಹ ಆಕೃತಿ ಇರ್ತದೆ ದ್ವಾರದಲ್ಲಿ ಮೇಲೆ. ಅದು ಏನು ಅಂತ ಕೇಳಿದರೆ ರುದ್ರದೇವರು ಅವನಿಗೆ ಕೊಟ್ಟಂತಹ ವರ ಆ ರಾಹುವಿಗೆ. ಆದ್ದರಿಂದ ತ್ವಂ ಕೀರ್ತಿ ಮುಖ ಸಂಜ್ಞ, ನಿನಗೆ ಕೀರ್ತಿಮುಖ ಎಂಬ ಸಂಜ್ಞೆ ಬರಲಿ ಅಂತ ಹೇಳಿದ್ದಾರೆ. ಹೀಗೆ ಜಲಂಧರ ಮತ್ತೆ ರುದ್ರದೇವರ ಬಳಿಗೆ ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧ ನಡೆದಿದೆ. ರುದ್ರದೇವರನ್ನು ಸೋಲಿಸಲಿಕ್ಕೆ ಜಲಂಧರನಿಗೆ ಸಾಧ್ಯ ಆಗಲಿಲ್ಲ. ಮಾಯಾವಿದ್ಯೆಯನ್ನು ಪ್ರಯೋಗ ಮಾಡಿದ್ದಾನೆ. ರುದ್ರದೇವರು ನಾನಾ ರೀತಿಯಾದಂತಹ ಗಂಧರ್ವ ಗಾನವನ್ನೆಲ್ಲ ಕೇಳ್ತಾ ಅವರು ಮೈಮರೆತರು ಯುದ್ಧ ಭೂಮಿಯಲ್ಲಿ. ಆವಾಗ ಅವರು ಸ್ತಬ್ಧರಾದರು ಅಂತ ತಿಳಿದು ಈತ ಪಾರ್ವತಿಯನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ. ಪಾರ್ವತಿಯ ರೂಪವನ್ನು ನೋಡಿ ಅವನಲ್ಲಿ ಬ್ರಹ್ಮಚರ್ಯ ಬಿದ್ದು ಹೋಯಿತು. ಒಂದು ಕಣ ಸ್ತಬ್ಧನಾದ ತಕ್ಷಣ ಪಾರ್ವತಿಗೆ ಗೊತ್ತಾಯಿತು, ಇದು ರುದ್ರದೇವರು ಬಂದದ್ದಲ್ಲ, ರುದ್ರದೇವರ ರೂಪವನ್ನು ಹೊತ್ತು ಮೋಸದಲ್ಲಿ ಜಲಂಧರ ಬಂದಿದ್ದಾನೆ ಅಂತ. ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದಾಳೆ. ವಿಷ್ಣು ಅವಳಿಗೆ ಅಭಯವನ್ನು ಕೊಟ್ಟಿದ್ದಾನೆ. ಈ ಜಲಂಧರ ನಿನ್ನ ಮೇಲೆ ಇಂತಹ ಒಂದು ಮೋಸದಿಂದ ಆಕ್ರಮಣ ಮಾಡಿದರ ಪರಿಣಾಮವಾಗಿ ಅವನೇ ನಮಗೆ ಅವನನ್ನು ಸೋಲಿಸುವಂತಹ ದಾರಿ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿ ಭಗವಂತ ವೃಂದೆಯ ಪಾತಿವ್ರತ್ಯವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾನೆ. ವೃಂದೆಗೆ ರಾತ್ರಿಯಲ್ಲಿ ತನ್ನ ಗಂಡ ಮರಣವಾದಂತೆ ದುಸ್ವಪ್ನಗಳು ತೋರ್ತಾ ಇದೆ. ಬೆಳಗಾದ ತಕ್ಷಣ ಸೂರ್ಯನನ್ನು ನೋಡಿದರೆ ಸೂರ್ಯನಲ್ಲಿ ಬಿರುಕುಗಳು, ತೂತುಗಳು ಕಾಣ್ತಾ ಉಂಟು. ಆದ್ದರಿಂದ ಇವತ್ತು ಖಂಡಿತವಾಗಿ ನನ್ನ ಪತಿಗೆ ಆಪತ್ತಾಗ್ತದೆ ಅಂತ ಅಂದುಕೊಂಡು ಹೊರಗೆ ಬಂದಾಗ ಋಷಿಯೊಬ್ಬ ಕಂಡ. ಋಷಿಯ ಬಳಿ ಹೋಗಬೇಕು ಅಂತಾದಾಗ ಇಬ್ಬರು ರಾಕ್ಷಸರು ಅಡ್ಡ ಬಂದರು. ಅವರನ್ನು ಋಷಿ ತನ್ನ ತಪಶಕ್ತಿಯಿಂದ ದೂರ ಮಾಡಿದ. ಋಷಿಯ ಬಳಿ ಬಂದು ತನಗೆ ಆ ತಪಸ್ವಿಯ ಬಳಿ ಬಂದು, ನನಗೆ ಇಂತಹ ಒಂದು ಸ್ವಪ್ನ ಬಿದ್ದಿದೆ, ಆದ್ದರಿಂದ ನನ್ನ ಗಂಡನಿಗೆ ಆಯುಷ್ಯವನ್ನು ಕರುಣಿಸಬೇಕು ಅಂತ ಕೇಳಿದಾಗ ಆಯಿತು ಅಂತ ಹೇಳ್ತಾರೆ. ಗಂಡ ರಣಾಂಗಣಕ್ಕೆ ಹೋಗಿದ್ದಾನೆ ರುದ್ರನ ಜೊತೆ ಯುದ್ಧಕ್ಕೆ, ಸತ್ತಿದ್ದಾನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದಾಗ ಇಬ್ಬರು ಮರ್ಕಟರು ಬರ್ತಾರಂತೆ, ಮಂಗಗಳು. ಮಂಗಗಳ ಹತ್ರ ತನ್ನ ಸನ್ನೆಯಿಂದಲೇ ಹೇಳ್ತಾನಂತೆ ಆ ತಪಸ್ವಿ, ಏನಾಗಿದೆ ನೋಡಿ ಅಂತ. ಮೇಲೆ ಹೋದಂತಹ ಕಪಿಗಳು ಆ ಜಲಂಧರನ ದೇಹವನ್ನು ಹೊತ್ತುಕೊಂಡು ಬರ್ತಾರೆ. ನೋಡಿದಾಗ ಸತ್ತು ಬಿದ್ದಿದ್ದಾನೆ. ವೃಂದೆಗೆ ತುಂಬ ಆತಂಕ ಆಯಿತು. ಅಳತ್ಲು, ನನ್ನ ಗಂಡನನ್ನು ಬದುಕಿಸಬೇಕು ಅಂತ ಕೇಳಿದಾಗ ಇದು ಯಾರಿಂದಲೂ ಸಾಧ್ಯ ಇಲ್ಲ, ಆದರೂ ಕೂಡ ನಿನ್ನ ಮೇಲೆ ಕರುಣೆಯಿಂದ ಪ್ರಯತ್ನಿಸ್ತೇನೆ ಅಂತೇಳಿ ಬದುಕಿಸ್ತಾನೆ. ಬದುಕಿಸಿದಾಗ ತುಂಬ ಖುಷಿಯಾಯಿತು. ಆ ಜಲಂಧರನನ್ನು ತಬ್ಬಿಕೊಂಡು ಚುಂಬಿಸಿಕೊಂಡು ಆಕೆ ರತಿಯನ್ನು ಮಾಡ್ತಾಳೆ. ಆ ಸಮಯದಲ್ಲಿ ಆ ಜಲಂಧರನ ಸ್ಥಾನದಲ್ಲಿದ್ದದ್ದು ಸಾಕ್ಷಾತ್ ವಿಷ್ಣು. ತಕ್ಷಣ ಅವಳಿಗೆ ಗೊತ್ತಾಯಿತು, ನನ್ನ ಜಲಂಧರನ ರೂಪದಲ್ಲಿ ವಿಷ್ಣು ಬಂದು ನನ್ನ ಪಾತಿವ್ರತ್ಯವನ್ನು ಕೆಡಿಸಿದ್ದಾನೆ ಅಂತ. ಅಲ್ಲಿಯ ತನಕನೂ ಕೂಡ ಜಲಂಧರನಿಗೆ ಆತ್ಮರಕ್ಷಣೆಗೆ ಇದ್ದದ್ದು ಈಕೆಯ ಪಾತಿವ್ರತ್ಯ, ಅದು ನಷ್ಟ ಆಯಿತು. ಆದ್ದರಿಂದ ನಷ್ಟವಾಗಿ ವೃಂದೆ ಸಿಟ್ಟುಕೊಂಡು ಶಾಪ ಕೊಡ್ತಾಳೆ. ಮುಂದೆ ನಿನಗೆ ಮುಂದಿನ ಅವತಾರದಲ್ಲಿ ನಿನ್ನ ಪತ್ನಿಯ ವಿಯೋಗವಾಗಲಿ ಅಂತ ಶಾಪ ವಿಷ್ಣುವಿಗೆ. ಆದ್ದರಿಂದ ಅದು ರಾಮಾಯಣಕ್ಕೆ ಸಂಬಂಧಿಸಿದಂತೆ ಶಾಪವನ್ನು ಕೊಡ್ತಾಳೆ. ಮೋಹಿತನಾದಂತಹ ರುದ್ರ ಆ ವೃಂದೆಯ ಬಳಿಯೇ ಇರ್ತಾನೆ. ಅಯ್ಯೋ, ನನ್ನಿಂದಾಗಿ ಇವಳು ಇಷ್ಟೊಂದು ತೊಂದರೆ ಪಟ್ಕೊಂಡ್ಲು, ದುಃಖ ಪಟ್ಕೊಂಡ್ಲು, ಇವಳ ಪಾತಿವ್ರತ್ಯ ಭಂಗ ಆಯ್ತಲ್ಲ ಅಂತ ಅದರ ಬಗ್ಗೆ ಯೋಚಿಸ್ತಾ ಇರ್ತಾನೆ, ದುಃಖ ಪಡ್ತಾ ಇರ್ತಾನೆ. ಪಾರ್ವತಿ ದೇವತೆಗಳಿಗೆಲ್ಲ ಹೇಳ್ತಾಳೆ, ಏನಾಯ್ತು ನೋಡಿಕೊಂಡು ಬನ್ನಿ. ನೋಡಿದಾಗ ವಿಷ್ಣುವಿಗೂ ಕೂಡ ಮೋಹ ಬಂದಿದೆ ಅಂತ ಗೊತ್ತಾಗ್ತದೆ. ಯದ್ಯಪಿ ವಿಷ್ಣುವಿಗೆ ಮೋಹ ಇಲ್ಲದಿದ್ದರೂ ಕೂಡ ಪ್ರಕೃತದಲ್ಲಿ ಮುಂದಿನ ಲೀಲಾ ವಿನೋದಕ್ಕೋಸ್ಕರ ಇಂಥ ಒಂದು ನಾಟಕವನ್ನು ವಿಷ್ಣು ಆಡಿದ್ದಾನೆ. ಹಾಗಾದರೆ ವಿಷ್ಣುವಿಗೆ ಆ ಮೋಹ ನಿವೃತ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ, ನೀವು ಮೋಹಿನಿಯನ್ನು ಪ್ರಾರ್ಥಿಸಿ ಅಂತ ಹೇಳಿದ್ದಾರೆ. ಆವಾಗ ಮೋಹಿನಿ ಬಂದಿದ್ದಾಳೆ. ಮೋಹಿನಿ ಬಂದು, ನೀವು ಏನು ಬೇಕು ಅಂತ ಕೇಳಿದಾಗ
ಹೀಗೆ ವಿಷ್ಣುವಿಗೆ ಮೋಹ ಬಂದಿದೆ, ಆ ಮೋಹದಿಂದ ಅವನು ಹೊರಗೆ ಬರಬೇಕು ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ಅಹಮೇವ ತ್ರಿಧಾ ಭಿನ್ನ ತಿಷ್ಟಾಮಿ ತ್ರಿವಿಧೈರ್ ಗುಣೈ. ನಾನು 3 ಗುಣಗಳಿಂದ ಭಿನ್ನ, 3 ರೂಪದಲ್ಲಿದ್ದೇನೆ. ಗೌರೀ ಲಕ್ಷ್ಮೀ ಸ್ವರಾಚೇತಿ ರಜಸ್ಸತ್ವ ತಮೋ ಗುಣೈ. ಆ ಮೋಹಿನಿ ಹೇಳ್ತಾಳೆ, ಶಕ್ತಿ ಹೇಳ್ತಾಳೆ, ನಾನು ಗೌರಿ ಮತ್ತು ಲಕ್ಷ್ಮಿ ಮತ್ತು ಸ್ವರ ಅಂದರೆ ಸರಸ್ವತಿಯನ್ನು ಹೇಳ್ತಾ ಇದ್ದಾಳೆ. ಈ ರೂಪದಿಂದ ನಾನು ಇದ್ದೇನೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳ್ತೇವೆ. ಅಂದರೆ ಭಗವಂತನಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ರೂಪ ಇದೆ. ಬ್ರಹ್ಮಣಿ ಬ್ರಹ್ಮರೂಪೋಸವು ಶಿವರೂಪಿ ಶಿವೇ ಸ್ಥಿತ ಅಂತ ಹೇಳಿದಾಗೆ ಭಗವಂತನಿಗೆ ಬ್ರಹ್ಮನ ಒಳಗಿರತಕ್ಕಂತಹ ಬ್ರಹ್ಮರೂಪ ಇದೆ. ಅದೇ ರೀತಿಯಾಗಿ ರುದ್ರನ ಒಳಗೂ ಕೂಡ ಒಂದು ಶಿವರೂಪ ಇದೆ ಭಗವಂತನದ್ದು. ಬೇರೆ ಭಗವಂತ ಬೇರೆಯೇ, ರುದ್ರ ಬೇರೆಯೇ, ಆದರೆ ಆ ರುದ್ರನ ಒಳಗೆ ಭಗವಂತನದ್ದೇ ಒಂದು ರೂಪ ಇದೆ. ಹೇಗೋ ಹಾಗೆಯೇ ಈ ಪುರಾಣ ಲಕ್ಷ್ಮಿಗೂ ಕೂಡ ಇದೇ ರೀತಿಯಾದಂತಹ 3 ರೂಪ ಇದೆ, ಗೌರಿ, ಲಕ್ಷ್ಮಿ ಮತ್ತು ಸರಸ್ವತಿ. ಆದ್ದರಿಂದ ನೀವು ಅದನ್ನು ಉಪಾಸನೆ ಮಾಡಿ ಅಲ್ಲಿ ನಿಮಗೆ ಪರಿಹಾರ ಸಿಗ್ತದೆ ಅಂತ ಹೇಳ್ತಾರೆ. ದೇವತೆಗಳು ಮತ್ತೆ ಆ 3 ರೂಪಗಳ ಉಪಾಸನೆಯನ್ನು ಮಾಡ್ತಾರೆ, ಲಕ್ಷ್ಮಿ, ಸರಸ್ವತಿ, ಗೌರಿ ಎಂಬ. ಅಲ್ಲಿ ಅವರು 3 ರೂಪಗಳು ಬಂದು ದೇವತೆಗಳಿಗೆ 3 ಬೀಜಗಳನ್ನು ಕೊಡ್ತಾರೆ. ಬೀಜಗಳನ್ನು ಕೊಟ್ಟು ವಿಷ್ಣು ಎಲ್ಲಿ ಮೋಹಗೊಂಡಿದ್ದಾನೆ ಅಲ್ಲಿ ನೀವು ಚೆಲ್ಲಿ, ಇದರಿಂದಾಗಿ ವಿಷ್ಣುವಿನ ಮೋಹ ನಿವೃತ್ತಿ ಆಗ್ತದೆ ಅಂತ ಹೇಳ್ತಾರೆ. ಆ ಬೀಜವನ್ನು ಅಲ್ಲಿ ಹಾಕಿದ ತಕ್ಷಣ 3 ದ್ರವ್ಯಗಳು ಉತ್ಪತ್ತಿ ಆಗ್ತದೆ. ಒಂದು ಮಾಲತಿ, ಆಮೇಲೆ ಧಾತ್ರಿ ಮತ್ತು ತುಳಸಿ. ಇಲ್ಲಿ ತುಳಸಿ ಮತ್ತು ಧಾತ್ರಿಯನ್ನು ನೋಡಿ ವಿಷ್ಣುವಿಗೆ ತುಂಬ ಸಂತೋಷ ಆಯಿತು. ಅವನಿಗೆ ವೃಂದೆಯ ಬಗ್ಗೆ ಇದ್ದಂತಹ ವ್ಯಾಮೋಹ ಅದೆಲ್ಲ ದೂರ ಆಯಿತು, ಇವರ ಜೊತೆಗೆ ಬಂದ. ಆದದ್ದರಿಂದ ವಿಷ್ಣುವಿನ ಮೋಹ ನಿವೃತ್ತಿ ಆದದ್ರಿಂದ ಮತ್ತೆ ನಿತ್ಯವೂ ಕೂಡ ಧಾತ್ರಿ ಮತ್ತು ತುಳಸಿಯ ಜೊತೆಗೆ ವಿಷ್ಣು ತಾನು ವಾಸ ಮಾಡಿದ ಅಂತ ಹೇಳ್ತಾರೆ. ಇಲ್ಲಿ 3 ರೂಪಗಳು, 3 ಬೀಜಗಳನ್ನು ಕೊಟ್ಟಿದ್ದಾರೆ. 3 ಸರಸ್ವತಿ, ಲಕ್ಷ್ಮಿ ಮತ್ತು ಗೌರಿಯರು. ಅವರು ಕೊಟ್ಟಂತಹ 3 ರೂಪ ಬೀಜಗಳು, ಅದರಿಂದ ಉತ್ಪನ್ನವಾದದ್ದು 3 ಗಿಡಗಳು. ಅದರಲ್ಲಿ ಮಾಲತಿಯ ಬಗ್ಗೆ ವಿಷ್ಣುವಿಗೆ ಮೋಹ ಬರಲಿಲ್ಲ, ಇವರಿಬ್ಬರ ಬಗ್ಗೆ ಮೋಹ ಬಂತು. ಅದರಿಂದ ಅವರ ಜೊತೆಗೆ ವಾಸ ಮಾಡಿದ ಅಂತಂದರೆ ಇಲ್ಲಿ ಲಕ್ಷ್ಮಿ ಮತ್ತು ಆಮೇಲೆ ಇನ್ನೊಂದು ರೂಪದೊಂದಿಗೆ ಧಾತ್ರಿಯಲ್ಲಿರುವಂತಹ ಲಕ್ಷ್ಮಿಯ ಸನ್ನಿಧಾನ, ಈ ರೂಪದೊಂದಿಗೆ ತಾನಿದ್ದ. ಮತ್ತು ಮಾಲತಿಯ ಜೊತೆಗೆ ತಾನಿರಲಿಲ್ಲ. ಆದ್ದರಿಂದ ತುಳಸಿ ಮತ್ತು ಧಾತ್ರಿ ಎಂಬುದು ಅತ್ಯಂತ ಪ್ರಿಯಕರವಾದಂತಹ ವಸ್ತು ನಾರಾಯಣನಿಗೆ. ಅವನು ಯಾವತ್ತಿಗೂ ಕೂಡ ಅದರಲ್ಲಿ ಸನ್ನಿಹಿತನಾಗಿರ್ತಾನೆ. ಅತ್ತ ಕಡೆ ಜಲಂಧರ ರುದ್ರನ ಜೊತೆಗೆ ಹೋರಾಟವನ್ನು ಮಾಡಿ ರುದ್ರನಿಗೆ ವಿಷ್ಣುವಿನ ಪ್ರಸಾದದಿಂದಾಗಿ ಅವನ ಮೋಹ ನಿವೃತ್ತಿ ಆಯಿತು. ದಿವ್ಯಾಸ್ತ್ರದಿಂದ ರುದ್ರದೇವರು ಜಲಂಧರನನ್ನು ಸಂಹಾರ ಮಾಡಿದರು ಅಂತ ಈ ಪುರಾಣದಲ್ಲಿ ಕಾರ್ತಿಕ ಮಾಸಕ್ಕೆ ಸಂಬಂಧಪಟ್ಟಂತೆ ಧಾತ್ರಿ ಮತ್ತು ತುಳಸಿಗಳ ಮಹತ್ವವನ್ನು ಹೇಳುವುದಕ್ಕೋಸ್ಕರ ಈ ಜಲಂಧರನ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಈ ಜಲಂಧರನ ಕಥೆಯ ನಿರೂಪಣೆಯ ವ್ಯಾಜದಿಂದ ಲಕ್ಷ್ಮಿಯ ಗೌರಿ, ಸರಸ್ವತಿ, ಲಕ್ಷ್ಮಿ ಎಂಬ 3 ರೂಪಗಳ ಚಿಂತನೆಯನ್ನು ಹೊಸದಾಗಿ ಈ ಪುರಾಣ ಕೊಟ್ಟಂತಾಗಿದೆ. ಮತ್ತು ಇನ್ನೂ ಅನೇಕ ವಿಚಾರಗಳು ಇಲ್ಲಿ ಬಂದಿವೆ. ಮುಂದೆ ಮಾರ್ಗಶಿರ ಮಾಸ ಮಹಾತ್ಮೆ, ಆಮೇಲೆ ಮಾಘ ಮಾಸ ಮಹಾತ್ಮೆ, ಹೀಗೆ ಅನೇಕ ಮಾಸ ಮಹಾತ್ಮೆಗಳು ಬಂದಿದೆ. ಇನ್ನೊಂದು ಅಪೂರ್ವವಾದಂತಹ ವಾಯು ಜೀವೋತ್ತಮತ್ವದ ವಿಚಾರ ಈ ಪುರಾಣದಲ್ಲಿ ಬಂದಿದೆ. ಅದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಚಿಂತನೆ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆ ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಇಷ್ಟು ಹೊತ್ತು